500 ಕೋಟಿ ಕಿಕ್ ಬ್ಯಾಕ್ ಆರೋಪ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗತ್ತಾ? ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ಕೊಡ್ತಾರಾ ರಾಜ್ಯಪಾಲರು? ಮಾರ್ಚ್ 4ರಂದೇ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಪತ್ರ ಬರೆಯಲಾಗಿತ್ತು. ಏಪ್ರಿಲ್ 1ರಂದು ರಾಜ್ಯಪಾಲರನ್ನ ದೂರುದಾರ ಭೇಟಿಯಾಗಿರ್ತಾರೆ. ರಾಮಮೂರ್ತಿ ಗೌಡ ಜೊತೆ 3 ಗಂಟೆಗಳ ಕಾಲ ಚರ್ಚೆ ನಡೆಸಿರ್ತಾರೆ ರಾಜ್ಯಪಾಲರು. ಸಾಲಿಸಿಟರ್ ಜನರಲ್ಗೆ ವರದಿಯನ್ನ ನೀಡುವ ನಿರ್ಧಾರ ಮಾಡ್ತಾರೆ. ರಾಮಮೂರ್ತಿ ಗೌಡ ಜೊತೆ 3 ಗಂಟೆಗಳ ಕಾಲ ಚರ್ಚೆ ನಡೆಸಿರ್ತಾರೆ ರಾಜ್ಯಪಾಲರು. ಸಾಲಿಸಿಟರ್ ಜನರಲ್ಗೆ ವರದಿ ನೀಡೋದಕ್ಕೆ ಸೂಚನೆ ರಾಜ್ಯಪಾಲರಿಂದ ಹೋಗುತ್ತೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಅಡಿ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದ್ದಾರೆ ದೂರುದಾರ. 8 ಕಂಪನಿಗಳ ಗಣಿಗುತ್ತಿಗೆ ನೀಡಿದ ನಂತರ ಸಿದ್ದರಾಮಯ್ಯ ಆಸ್ತಿಯಲ್ಲಿ ಏರಿಕೆಯಾಗಿದೆ ಅನ್ನೋದು ಆರೋಪ. ಯಾವ ಯಾವ ಕಂಪನಿಗಳಿಗೆ ಗಣಿಗುತ್ತಿಗೆಯ ಲೈಸೆನ್ಸ್ ನವೀಕರಣ ಮಾಡಲಾಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. 8 ಕಂಪನಿಗಳ ಹೆಸರುಗಳನ್ನ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಸೆಸಾ ಸ್ಟೇರ್ ಲೈಟ್ ಲಿಮಿಟೆಡ್ ಗಣಿ ಲೈಸೆನ್ಸ್ ನಂಬರ್ ಕೂಡ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಕಾರಿನ್ನೂರ್ ಮಿನರಲ್ ಮೈನಿಂಗ್ಸ್ ಇಂಡಸ್ಟ್ರೀಸ್, ಉಪೇಂದ್ರನ್ ತುಮಕೂರು ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್, ಕರ್ನಾಟಕ ಲಿಂಪೋ ಸಿಮೆಂಟ್ ಇಂಡಸ್ಟ್ರೀಸ್, ವೀರಭದ್ರಪ್ಪ ಸಂಗಪ್ಪ ಅಂಡ್ ಕೋ ಮಿನರಲ್ ಎಂಟರ್ಪ್ರೈಸಸ್ ಲಿಮಿಟೆಡ್, ರಾಮಗಢ್ ಮಿನರಲ್ ಅಂಡ್ ಮೈನಿಂಗ್. ಈ 8 ಕಂಪನಿಗಳ ಲೈಸೆನ್ಸ್ ನವೀಕರಣ ಮಾಡಲಾಗಿದೆ. ಕೇಂದ್ರದಿಂದ ಸುಗ್ರೀವಾಜ್ಞೆ ಹೊರಟ ದಿನವೇ 6 ಕಂಪನಿಗಳ ಲೈಸೆನ್ಸ್ ನವೀಕರಣ ಆಗಿದೆ. ಅದಾದ 7 ದಿನಗಳಿಗೆ ಮತ್ತೆರಡು ಕಂಪನಿಗಳ ನವೀಕರಣ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಈಗಷ್ಟೇ ಮೂಡ ಹಗರಣದ ಬಿಸಿ ಒಂದು ಚೂರು ತಣ್ಣಗಾಗ್ತಾ ಇತ್ತು. ಈಗ ಮತ್ತೊಂದು ಪ್ರಕರಣ, ಮತ್ತೊಂದು ದೂರನ್ನ ತೆಗೆದುಕೊಂಡು ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದಾರೆ. ಈ ಒಟ್ಟಾರೆ ಪ್ರಕರಣದ ಒಂದಷ್ಟು ಹೈಲೈಟ್ಸ್ ಅನ್ನ ತಿಳಿಸೋದಾದ್ರೆ. ಭವನ, ಇದು 2015ರಲ್ಲಿ ಸಿದ್ದರಾಮಯ್ಯನವರು ನವೀಕರಣ ಮಾಡದಂತಹ ವಿಚಾರ, ಅಂದ್ರೆ ಗಣಿ ಲೈಸೆನ್ಸ್ಗಳನ್ನ ನವೀಕರಣ ಮಾಡಿದಂತಹ ವಿಚಾರ. ಆಗ್ಲೂ ಕೂಡ ವಿಪಕ್ಷಗಳು ಬಹಳ ಟೀಕೆಯನ್ನು ವ್ಯಕ್ತಪಡಿಸಿದ್ದು. ಸಿದ್ದರಾಮಯ್ಯನವರು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಇಂಥದ್ದೊಂದು ತೀರ್ಮಾನವನ್ನ ಯಾಕೆ ತೆಗೆದುಕೊಂಡ್ರು ಅನ್ನುವಂಥದ್ದು ಆಗಲೂ ಕೂಡ ಬಹಳ ಚರ್ಚೆಗೆ ಒಳಪಟ್ಟಿತ್ತು. ಆ ಸಂದರ್ಭದಲ್ಲಿ ಇದೇ ರಾಮಮೂರ್ತಿ ಅವರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ದಾಖಲೆಗಳನ್ನ ಒದಗಿಸಿರ್ಲಿಲ್ಲ. ಹಾಗಾಗಿ ದೂರುದಾರರು ನೀಡಿರ್ತಕ್ಕಂಥ ದಾಖಲೆಗಳು ಸಮರ್ಪಕವಾಗಿ ಇಲ್ಲ ಮತ್ತು ದಾಖಲೆಗಳು ಇಲ್ಲ ಅನ್ನುವ ಕಾರಣಕ್ಕಾಗಿ ಆ ಅರ್ಜಿ ಅಲ್ಲಿಗೆ ಇತ್ಯರ್ಥ ಆಗಿತ್ತು. ಈಗ ಅದರ ಮುಂದುವರಿದ ಭಾಗವಾಗಿ ಒಂದಷ್ಟು ದಾಖಲೆಗಳನ್ನ, ಸುಮಾರು 2,500 ಪುಟಗಳಷ್ಟು ದಾಖಲೆಗಳನ್ನ ಇಟ್ಟುಕೊಂಡು ಗವರ್ನರ್ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಎನ್ನುವಂತಹ ದೂರರ್ಜಿ ಈಗ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರರು ದಾಖಲೆ ಒದಗಿಸಲಿಕ್ಕೆ ಸಮಯ ಕೊಡಿ ಅಂತೇಳಿ ಗವರ್ನರ್ಗೆ ಪತ್ರ ಬರೆದಿದ್ರು. ಗವರ್ನರ್ ಸಮಯಾವಕಾಶವನ್ನು ಕೊಟ್ಟಿದ್ರು. ದಾಖಲೆಗಳ ಪರಿಶೀಲನೆ ಕೂಡ ನಡೆದಿದೆ. ಸದ್ಯಕ್ಕೆ ಆ ದಾಖಲೆಗಳನ್ನ ಸಾಲಿಸಿಟರ್ ಜನರಲ್ಗೆ ಗವರ್ನರ್ ವರ್ಗಾಯಿಸಿದ್ದಾರೆ. ಇಡೀ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದಾದಂತಹ ಪ್ರಕರಣವಿದು. ಪ್ರೈಮಾ ಫೇಸಿ ಅಂದ್ರೆ ಮೇಲ್ನೋಟಕ್ಕೆ ಆರೋಪಗಳಿಗೆ ಪುಷ್ಟಿ ನೀಡುವಂತಹ ದಾಖಲೆಗಳು ಇದಾವ ಇಲ್ವಾ ಅನ್ನೋದರ ಕುರಿತಾಗಿ ಕೂಲಂಕುಷವಾಗಿ ವಿವರವನ್ನ ಕೊಡಿ ಅಂತ ಹೇಳಿ ಸಾಲಿಸಿಟರ್ ಜನರಲ್ಗೆ ಇಡೀ ಡಾಕ್ಯುಮೆಂಟ್ ಅನ್ನ ರವಾನೆ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ 2015ರಲ್ಲಿ ಆಗಿದ್ದು ಏನು ಅಂತ ನೋಡಿದಾಗ, ಅಂದ್ರೆ ಯಾವ ದಿನ ಕೇಂದ್ರ ಸರ್ಕಾರ MMRD ಅಂದ್ರೆ ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ಗೆ ತಿದ್ದುಪಡಿ ತಂದು ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸುತ್ತೋ, ಅಂದ್ರೆ ಯಾವ್ಯಾವ ಲೈಸೆನ್ಸ್ ಗಣಿ ಕಂಪನಿಗಳು ಲೈಸೆನ್ಸ್ ಮುಕ್ತಾಯ ಆಗಿದಾವೋ ಅವರಿಗೆ ಯಾವುದೇ ಕಾರಣಕ್ಕೂ ನವೀಕರಣ ಮಾಡಬಾರ್ದು, ಅದನ್ನ ಹರಾಜಿಗೆ ಇಡಬೇಕು. ಹರಾಜಿಗೆ ಇಟ್ಟಾಗ ಏನಾಗುತ್ತೆ, ಸ್ಪರ್ಧೆ ಏರ್ಪಡುತ್ತೆ. ಸರ್ಕಾರಕ್ಕೆ ಹರಾಜಿನ ಮೂಲಕ ಗಣಿ ಲೈಸೆನ್ಸ್ಗಳನ್ನು ಕೊಡೋದ್ರಿಂದ ಹೆಚ್ಚಿನ ಆದಾಯವನ್ನು ನಿರೀಕ್ಷೆ ಮಾಡಬಹುದು. ಅದರಿಂದ ಸರ್ಕಾರಕ್ಕೆ ಲಾಭ ಇದೆ. ಆ ಕಾರಣಕ್ಕಾಗಿ
ಗಣಿ ಲೈಸೆನ್ಸ್ಗಳನ್ನ ಹರಾಜಿನ ಮೂಲಕ ಮಾಡಬೇಕು ಅನ್ನುವಂಥ ಸುಗ್ರೀವಾಜ್ಞೆಯನ್ನ ಕೇಂದ್ರ ಸರ್ಕಾರ ಹೊರಡಿಸುತ್ತೆ. ಆಗ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿದ್ರು. ಸೊ ಅದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ರು, ಸುಗ್ರೀವಾಜ್ಞೆಗೆ ಅಂಕಿತ ಕೂಡ ಹಾಕಿದ್ರು. ಜನವರಿ 12ನೇ ತಾರೀಕು ಸುಗ್ರೀವಾಜ್ಞೆಯನ್ನ ಹೊರಡಿಸಿದಾಗ 2015ರಲ್ಲಿ ಅದೇ ದಿನ 6 ಗಣಿ ಕಂಪನಿಗಳ ಲೈಸೆನ್ಸ್ ಅನ್ನ ಸಿದ್ದರಾಮಯ್ಯನವರು ನವೀಕರಣ ಮಾಡ್ತಾರೆ. ಅದಾಗಿ 19ನೇ ತಾರೀಕು 2015 ಜನವರಿ 19ನೇ ತಾರೀಕು ಕೂಡ ಮತ್ತೆರಡು ಕಂಪನಿಗಳ ಲೈಸೆನ್ಸ್ ನವೀಕರಣ ಆಗುತ್ತೆ. ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಲೈಸೆನ್ಸ್ ನವೀಕರಣಕ್ಕೆ ಮನವಿ ಮಾಡಿದಾಗ ಮಾಡಿರೋದಿಲ್ಲ, ಕುಮಾರಸ್ವಾಮಿ ಅವರು ಕೂಡ ಮಾಡಿರೋದಿಲ್ಲ, ಯಡಿಯೂರಪ್ಪನವರು ಕೂಡ ಮಾಡಿರೋದಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ 2015ರಲ್ಲಿ ಲೈಸೆನ್ಸ್ ನವೀಕರಣ ತರಾತುರಿಯಲ್ಲಿ ಯಾಕಾಯ್ತು ಅಂದ್ರೆ ಪ್ರೈಮಾ ಫೇಸಿ ನೋಡಿದಾಗ ಇದರಲ್ಲಿ ಒಂದಷ್ಟು ಭ್ರಷ್ಟಾಚಾರಗಳು ನಡೆದಿರಬಹುದಾದಂತ ಮತ್ತು ಅದಕ್ಕೆ ಪುಷ್ಟಿ ನೀಡುವಂತ ಬೆಳವಣಿಗೆ ಇದೆ. ಯಾಕೆ ಅಂದ್ರೆ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸುವುದಕ್ಕೆ ಮುಂಚಿತವಾಗಿ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಸಭೆ ನಡೆಸಿ ಅವರ ಅನುಮತಿಯನ್ನ ಅಂದ್ರೆ ಅವರ ಕನ್ಸೆಂಟ್ ಅನ್ನ ಪಡೆದು ಆ ಕನ್ಸೆಂಟ್ಗೆ ರಾಜ್ಯ ಸರ್ಕಾರ ಕೂಡ ಒಪ್ಪಿತ್ತು. ಗಣಿ ಲೈಸೆನ್ಸ್ ಗಳನ್ನ ಹರಾಜು ಮೂಲಕ ಮಾಡಬೇಕು ಅನ್ನೋದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಒಪ್ಪಿಗೆ ಕೊಟ್ಟಿದ್ರು. ಅದಾದ್ಮೇಲೆ ಸುಗ್ರೀವಾಜ್ಞೆ ಜಾರಿ ಆಯಿತು. ಅಂದ್ರೆ ಇಂಥದ್ದೊಂದು ನಿಯಮಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೂ ಕೂಡ ಗಣಿ ಲೈಸೆನ್ಸ್ ಅನ್ನ ನವೀಕರಣ ಮಾಡಿದ್ ಯಾಕೆ ಅನ್ನುವಂತ ಅನುಮಾನ ಇದೆ. ಜೊತೆಗೆ ಸುಮಾರು 108 ಗಣಿ ಕಂಪನಿಗಳು ಅರ್ಜಿ ಸಲ್ಲಿಸಿದಾಗ ಕೇವಲ ನಿರ್ದಿಷ್ಟವಾದ 8 ಗಣಿ ಕಂಪನಿಗಳಿಗೆ ಲೈಸೆನ್ಸ್ ಯಾಕೆ ಕೊಟ್ರು ಅನ್ನುವಂತ ಅನುಮಾನ ಕೂಡ ಇದೆ. ಸೊ ಇದು ಒಂದು ಕಡೆ ಅಂದ್ರೆ ಮೇಲ್ನೋಟಕ್ಕೆ ಈ ತರದ ಒಂದು ಅವ್ಯವಹಾರ, ಭ್ರಷ್ಟಾಚಾರ, ಕಿಕ್ ಬ್ಯಾಕ್ ನಡೆದಿದೆ ಅನ್ನುವಂತಕ್ಕೆ ಪುಷ್ಟಿ ನೀಡುವಂತ ಬೆಳವಣಿಗೆಗಳಾಗಿದೆ. ಆದ್ರೆ ಅದಕ್ಕೆ ಸಾಕ್ಷ್ಯಾಧಾರಗಳು ಏನು ಅನ್ನುವಂಥದ್ದು ಗೊತ್ತಿಲ್ಲ. ಅದು ತನಿಖೆಯ ಬಳಿಕ ಗೊತ್ತಾಗಬೇಕು. ಆದ್ರೆ ರಾಜ್ಯಪಾಲರು ಇದನ್ನ ಹೇಗೆ ನೋಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಭಾವನಾ. ರೈಟ್ ಮಾರುತೇಶ್. ಪ್ರಶಾಂತ್ ನಾಥ್ ನಮ್ಮನಿದ್ದಾರೆ. ಪ್ರಶಾಂತ್, ಇವಾಗ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಒಂದು ಸುಗ್ರೀವಾಜ್ಞೆ ಹೊರಡುತ್ತೆ ಅಂತ ಹೇಳಿದ್ರೆ ಅದು ಅವತ್ತಿನಿಂದಲೇ ಲಾಗು ಆಗತ್ತಾ ಅಥವಾ ಅದಕ್ಕೇನಾದರೂ ಟೈಮ್ ಬೌಂಡ್ ಇರುತ್ತೆ? ಯಾಕೆಂದ್ರೆ ಯಾವತ್ತು ಕೇಂದ್ರ ಸರ್ಕಾರದಿಂದ ಸುಗ್ರೀವಾಜ್ಞೆ ಜಾರಿ ಆಯಿತು ಆವತ್ತಿನ ದಿನ 6 ಕಂಪನಿಗಳ ಲೈಸೆನ್ಸ್ ಅನ್ನ ನವೀಕರಣ ಮಾಡಿದ್ದಾರೆ. ಅದಾದ 7 ದಿನಗಳಿಗೆ ಮತ್ತೆರಡು ಕಂಪನಿಗಳ ಲೈಸೆನ್ಸ್ ನವೀಕರಣ ಆಗಿದೆ. ಈಗ ರಾಮಮೂರ್ತಿ ಗೌಡರು ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಪತ್ರದಲ್ಲಿ ಮಾಡಿರ್ತಕ್ಕಂಥ ಆರೋಪ ಏನು ಅಂತಂದರೆ 2015ಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ದಿನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತರಾತುರಿಯಲ್ಲಿ 6 ಗಣಿ ಕಂಪನಿಗಳಿಗೆ, ಯಾವ ಗಣಿ ಕಂಪನಿಗಳು ಬ್ಲ್ಯಾಕ್ ಲಿಸ್ಟೆಡ್ ಆಗಿದ್ವು. ಯಾಕಂದರೆ 2008-9ರಲ್ಲಿ ಸುಪ್ರೀಂ ಕೋರ್ಟ್ನ ಗ್ರೀನ್ ಬೆಂಚ್ ಜಸ್ಟಿಸ್ ಎಚ್.ಎಸ್. ಕಪಾಡಿಯಾ ಇದರ ಒಂದು ತನಿಖೆಯ ಹೊಣೆಯನ್ನು ಸೆಂಟ್ರಲ್ ಎಂಪವರ್ಡ್ ಕಮಿಟಿಗೆ ವಹಿಸಿದ್ರು. ಸೆಂಟ್ರಲ್ ಎಂಪವರ್ಡ್ ಕಮಿಟಿ ABC ವರ್ಗೀಕರಣವನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಹೇಳ್ತು. ಆ ABC ವರ್ಗೀಕರಣದಲ್ಲಿ ಈ 6 ಕಂಪನಿಗಳಿದ್ವು ಅಂತಕ್ಕಂಥದ್ದನ್ನು ರಾಮಮೂರ್ತಿಗೌಡರು ಆರೋಪ ಮಾಡ್ತಿದ್ದಾರೆ. ಹೀಗಿರುವಾಗ ಅವರ ವಿರುದ್ಧ CBI ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಕಂಪನಿಗಳಿಗೆ ತರಾತುರಿಯಲ್ಲಿ ಲೈಸೆನ್ಸನ್ನು ಕೊಟ್ಟಿದ್ದ್ಯಾಕೆ? ಈಗ ರಾಮಮೂರ್ತಿಗೌಡರು ಹೇಳ್ತಿರ್ತಕ್ಕಂಥದ್ದು 5,000 ಕೋಟಿಯ ನಷ್ಟ ಏನಿದೆ ಅದೊಂದು ನೋಷ್ನಲ್ ಫಿಗರ್ ಇರುತ್ತೆ. ಅಂದರೆ ಹರಾಜು ಪ್ರಕ್ರಿಯೆ ನಡೆಸಿದರೆ ಅಷ್ಟು ಹಣ ಆದಾಯ ಸರ್ಕಾರಕ್ಕೆ ಬರ್ತಾ ಇತ್ತು. ಇವರು ಲೈಸೆನ್ಸನ್ನು ಕೊಟ್ಟಿದ್ದರಿಂದ ಅಷ್ಟು ಆದಾಯ ಬಂದಿಲ್ಲ ಅಂತಕ್ಕಂಥದ್ದನ್ನು ರಾಮಮೂರ್ತಿಗೌಡರು ಹೇಳ್ತಿದ್ದಾರೆ. ಅವರು ಇನ್ನೊಂದು ಮಹತ್ವಪೂರ್ಣ ಆರೋಪ ಮಾಡ್ತಾ ಇರೋದು 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಿಡ್ ಪ್ರೋಕೋ ಇವೆಯಾ? ಕ್ವಿಡ್ ಪ್ರೋಕೋ ಅಂದರೆ ನಿಮಗೆ ಮನಿ ಟ್ರೇಲ್ ಬೇಕಾಗತ್ತೆ. ಈಗ 500 ಕೋಟಿಯ ಆರೋಪವನ್ನು ಯಾವುದೇ ಮುಖ್ಯಮಂತ್ರಿಗಳ ವಿರುದ್ಧ ಮಾಡಬೇಕಾದ್ರೆ ಅದಕ್ಕೆ ಮನಿ ಟ್ರೇಲ್ ಉಂಟಾ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಹೀಗಾಗಿ ರಾಜ್ಯಪಾಲರು ಇದನ್ನು ಕಾನೂನು ವಿಭಾಗಕ್ಕೆ ಕಳಿಸಿದ್ದಾರೆ. ಈಗಷ್ಟೇ ಮೂಡಾ ಹಗರಣದ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಕ್ಲೀನ್ ಚಿಟ್ ತೆಗೆದುಕೊಂಡು ಹೊರಗಡೆ ಬಂದ ನಂತರ ಈ ಪ್ರಕರಣ ಬಂದಿರುವುದರಿಂದ ನಿಶ್ಚಿತವಾಗಿ ರಾಜ್ಯಪಾಲರು ಏನೇ ಕ್ರಮವನ್ನು ತೆಗೆದುಕೊಂಡರೂ ಕೂಡ ಈಗ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ತಿದ್ದುಪಡಿಯ ನಂತರ ಇದೆ. ಮೊದಲು ಬರೀ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಡಬೇಕಿತ್ತು. ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟರು. ಆ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅಂತಕ್ಕಂಥದ್ದನ್ನು ಹೈಕೋರ್ಟ್ ಹೇಳಿದೆ. ಆದರೆ ಈ ಪ್ರಕರಣದಲ್ಲಿ ಕ್ವಿಡ್ ಪ್ರೋಕೋ ಉಂಟಾ? 5,000 ಕೋಟಿಯ ನಷ್ಟದ ಬಗ್ಗೆ ರಾಮಮೂರ್ತಿಗೌಡರು ಏನು ಹೇಳ್ತಿದ್ದಾರೆ? ಅದು ನೋಷ್ನಲ್ ಫಿಗರ್ ಇರುತ್ತೆ ನಿಶ್ಚಿತವಾಗಿ. ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅಂಶ, ಹಾಗಿದ್ದ ಸಂದರ್ಭದಲ್ಲಿ ಅದಾದ ನಂತರ ಬಂದಿರತಕ್ಕಂಥ BJP ಸರ್ಕಾರ ಏನು ಮಾಡ್ತಾ ಇತ್ತು? ಈ ಪ್ರಕರಣದ ಬಗ್ಗೆ ಇಲ್ಲಿಯವರೆಗೆ ಯಾವುದೂ ತನಿಖೆ ಯಾಕೆ ನಡೆಸಲಿಲ್ಲ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ರಾಜ್ಯಪಾಲರು ಏನೇ ಕ್ರಮ ತೆಗೆದುಕೊಂಡರೂ ಕೂಡ ಅದು ಪೊಲಿಟಿಕಲ್ ಮೋಟಿವೇಟೆಡ್ ಅನ್ಸ್ಕೊಳ್ಳುತ್ತೆ. ಹೀಗಾಗಿ ಲೀಗಲ್ ಡಿಪಾರ್ಟ್ಮೆಂಟ್ ಏನು ಒಪಿನಿಯನ್ ಕೊಡುತ್ತೆ, ನಂತರ ರಾಜ್ಯಪಾಲರು ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ನಿನ್ನೆ ಅಷ್ಟೇ ನಾವು ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಮಾತನಾಡಿದ್ವಿ. ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ರಾಜ್ಯಪಾಲರ ಅಧಿಕಾರದ ಪ್ರಶ್ನೆ ಇದೆ. ಹೀಗಾಗಿ ಇಲ್ಲಿ ರಾಜ್ಯಪಾಲರಿಗೆ ಡಿಸ್ಕ್ರಿಷನ್ ಪವರ್ ಇದೆ. ಆದರೆ
ಪದೇ ಪದೇ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಆದೇಶ ಕೊಡಬೇಕಾ ಅಂತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ರಾಜ್ಯಪಾಲರ ಮೈಂಡ್ನಲ್ಲಿ ನಿಶ್ಚಿತವಾಗಿ ಬರ್ತಕ್ಕಂಥ ಪ್ರಶ್ನೆ, ಯಾಕಂದರೆ ಅದರ ಜುಡಿಷಿಯಲ್ ಸ್ಕ್ರೂಟ್ನಿ ಕೂಡ ಆಗುತ್ತೆ. ರೈಟ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.